ಲಾಸ್ಟಲ್ಲಿ ಒಂದು ಹೇಳಿಲ್ಲ, ಭೂ ಕಬಳಿಕೆಯಾಗಿ ಬಲವಂತವಾಗಿ ಕಿತ್ತುಕೊಂಡು ಯಾರದ್ದೋ ಜಮೀನನ್ನು ಯಾರದ್ದೋ ನಿವೇಶನವನ್ನು ಕಬಳಿಸಿ ಬಲವಂತ ಕಿತ್ಕೊಂಡ್ಬಿಟ್ಟು ಕಟ್ಟಲೂ ಬಾರದು ಅಂತಲೂ ಇದೆ. ಹೌದು, ಅದು ಉಲ್ಲೇಖ ಇದೆ. ಹೌದು, ಅದು ಇದೆ ಅವ್ರದ್ರಲ್ಲಿ. ಹಾಗಾಗಿ ವಿ ಡೋಂಟ್ ನೋ. ಪ್ರಾಬ್ಲಮ್ ಇವತ್ತಿನ ಇಂಡಿಯನ್ ಮೈನಾರಿಟಿಲಿ ಅವರಿಗೆ ಆನ್ಸರಬಲ್ ಅಲ್ಲ. ಹಿಂದೆ ಆಗಿರೋದಕ್ಕೆ ಅವರು ಅವತ್ತಾಗಿದ್ದಕ್ಕೆ ನಾವು ಆನ್ಸರಬಲ್ ಅಂತದ್ರಲ್ಲಿ ಕೆಲವರು ಅನ್ಕೋತಿದ್ದಾರೆ. ಅವ್ರು ಆನ್ಸರಬಲ್ ಅಲ್ಲ ನನ್ನ ಪ್ರಕಾರ ಅದಕ್ಕೆ. ಎಸ್, ಬಟ್ ಆದರೂ ಕೂಡ ಅದ್ರ ಸ್ಟ್ಯಾಂಡ್ ತಗೊಳ್ತಾ ಇದ್ದಾರೆ. ಎಸ್. ಇನ್ನು ಬಿಹಾರದಲ್ಲಿ ರಾಜಕೀಯ ಪರಿಸ್ಥಿತಿ ಬದಲಾಗ್ತಾ ಇದೆ. ನಾಳೆ ನಿತೀಶ್ ಕುಮಾರ್ ರಾಜೀನಾಮೆ ಕೊಡ್ತಾರಂತೆ, ಮಗದೊಮ್ಮೆ ಮುಖ್ಯಮಂತ್ರಿ ಆಗಲು ಅಷ್ಟೇ. ಅಧಿಕಾರ ಕಳ್ಕೊಳ್ಳುತ್ತೆ ಈಗಿರೋ ಸರ್ಕಾರ, ಕಾಂಗ್ರೆಸ್ನವ್ರದ್ದು, RJDದು ಎಲ್ಲ. ಸೊ ಈಗ ಯಾರು ಬಾಯಿ ಬಿಡ್ತಾ ಇಲ್ಲ. ಈ ಮಧ್ಯೆ ನಿತೀಶ್ ಜೊತೆ ಕಾಂಗ್ರೆಸ್ನ 7 ಶಾಸಕರು ಹೆಜ್ಜೆ ಹಾಕಿದ್ರೆ ಆ ಕಡೆ RJD ಅವ್ರು ಹೇಳ್ತಾರೆ ನಮ್ಮ ಜೊತೆನೂ 20 ಜನ ಟಚ್ಚಲ್ಲಿದ್ದಾರೆ ಅಂತ. ಟಚ್ಚಲ್ಲಿ ಇರ್ಬೋದು. ಕೆಲವರು MLAಗಳದ್ದು ಮೊಬೈಲು ನಾಟ್ ರೀಚಬಲ್ ಆಗಿದೆಯಂತೆ. ಏನು ಮಾಡೋದು? ಈ ಮಧ್ಯೆ ಸಿಕ್ಕಾಪಟ್ಟೆ ನಡೀತಾ ಇದೆ ಅಲ್ಲ, ನಮಗೆ ಬಹುಮತ ಅಂತ ಅವರು ಹೇಳ್ಕೊತಿದ್ದಾರೆ. ಆಟ ಈಗ ಸ್ಟಾರ್ಟ್ ಅಂತ ಅವರು. ಮಲ್ಲಿಕಾರ್ಜುನ್ ಖರ್ಗೆ ಫೋನ್ ಮಾಡಿದ್ರು ನಿತೀಶ್ ಕರೆಯೆಲ್ಲ ಸ್ವೀಕರಿಸಿಲ್ವಂತೆ. ಸೋನಿಯಾ ಗಾಂಧಿನೂ ಮಾಡಿದ್ರಂತೆ. ಮಾಂಜಿ ಅವ್ರನ್ನ ರಾಹುಲ್ ಗಾಂಧಿ ಸಂಪರ್ಕಿಸಿದ್ದಾರಂತೆ. ಹಿಂದಿನ ಚೀಫ್ ಮಿನಿಸ್ಟರ್ ಅವ್ರನ್ನ ಸಂಪರ್ಕಿಸಿದ್ದಾರಂತೆ. ಇರ್ಬೋದು, ಯಾರನ್ನೋ ಸಂಪರ್ಕಿಸ್ತಿರ್ತಾರೆ. ಏನೋ ಒಂದು ಆಗಬೇಕು. ಯಾಕೆಂದ್ರೆ ಅಲ್ಲಿ ಒಂದು 9 ಸೀಟೋ 10 ಸೀಟೋ ಶಾರ್ಟೇಜ್ ಇದೆ. RJDನೇ ಸರ್ಕಾರ ಮಾಡಬೇಕು ಅನ್ನೋದಾದರೆ, ಹಾಗಾಗಿ ಅದನ್ನೇ ಕಿತ್ಬಿಟ್ರೆ ಅಲ್ಲಿಗೆ ಮುಗಿದೋಗುತ್ತೆ ಅಷ್ಟು ಅಂತ ಲೆಕ್ಕ. ನೋಡೋಣ ಏನಾಗುತ್ತೆ. ಮೋಸ್ಟ್ಲಿ ನಾಳೆ ರಾಜೀನಾಮೆ, ನಾಳೆನೇ ಅಥವಾ ನಾಳಿದ್ದೇ ಪ್ರಮಾಣ ವಚನ ಅಂತ ಕೆಲವರು, ಅಮಿತ್ ಶಾ, ನಡ್ಡಾ ಎಲ್ಲ ಹೋಗ್ತಾರದಕ್ಕೆ ಅಂತ ಸುದ್ದಿ. ನೋಡೋಣ ತಗೊಳ್ಳಿ. ಓಕೆ. ಇನ್ನು ಲೋಕಸಭೆ ಚುನಾವಣೆ ಪ್ರಯುಕ್ತ ಬೆಂಗಳೂರಿನಲ್ಲಿ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ಇವತ್ತು ನಡೀತು. ಅದರಲ್ಲಿ ಏನು ಅಂದರೆ ಶೆಟ್ಟರ್ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಪರಸ್ಪರ ಕೈ ಸಿಕ್ಕಾಕೊಂಡಿದ್ದೇನೆ ವಿಶೇಷವಾಗಿತ್ತು. ಕಾರಣ ಒಂದೇ ಜಿಲ್ಲೆಯವರಾದರೂ ಕೂಡ ಅವರು ಪಕ್ಷಕ್ಕೆ ಸೇರ್ಪಡೆಗೊಳ್ಬೇಕಾದ್ರೆ ಕೇಂದ್ರದಲ್ಲಿ ಸಿಕ್ಕಾಕೊಂಡಿರಲಿಲ್ಲ. ನಂಗೆ ಗೊತ್ತೇ ಇರಲಿಲ್ಲ, ಅದು ಸಡನ್ ಆಗಿ ಆಯಿತು ಅಂತ ಅವರು ಹೇಳಿದ್ದಾರೆ. ಫೈನಲಿ ಆಗಿದೆ. ಇನ್ನೊಂದು ಕಡೆಗೆ ನಾನೇ ಟಿಕೆಟ್ ಅಲ್ಲಿ ನಿಲ್ಲೋದು ಧಾರವಾಡದಿಂದ ಅಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳಿದ್ದಾರೆ. ಬಟ್ ಇದೊಂದು ಕಡೆಗೆ ಸೋಮಣ್ಣ ಅವರು, ST ಸೋಮಶೇಖರ್, ಸುಧಾಕರ್ ಅವರು, ಶಿವರಾಮ್ ಹೆಬ್ಬಾರು, ಯತ್ನಾಳು, ರಮೇಶ್ ಜಾರಕಿಹೊಳಿ ಇವರೆಲ್ಲ ಇವತ್ತಿನ ಸಭೆಗೆ ಹೋಗಿರಲೇ ಇಲ್ಲ. ST ಸೋಮಶೇಖರ್ ಅವರು CM ಜೊತೆ ಕಾಣಿಸ್ಕೊಂಡಿದ್ದು ವಿಶೇಷವಾಗಿತ್ತು. ಇವತ್ತು ಅವರು ಬರೋದ್ರಿಂದ ಪಾರ್ಟಿಗೆ ಖಂಡಿತವಾಗಿ ಒಳ್ಳೆಯದಾಗಿದೆ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಭ್ಯರ್ಥಿಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ. ನಾನು ಈಗಾಗಲೇ ಚುನಾವಣೆ ತಯಾರಿಯನ್ನು ಶುರು ಮಾಡಿದ್ದೇನೆ. ನಮ್ಮ ನಾಯಕರು ಪ್ರಹ್ಲಾದ್ ಜೋಶಿ ಅವರು ಅವರೇ ಈ ಸರ್ತಿ ಇಲ್ಲೇ ಲೋಕಸಭಾ ಸದಸ್ಯರು 100% ಟಿಕೆಟು ಅವರಿಗೆ ದೊಡ್ಡ ಲೀಡ್ನಿಂದ ಆರಿಸ್ಬರೋರು ಅವರ. ನೀವೆಲ್ಲರೂ ಕೂಡ ಬೇರೆ ಬೇರೆ ಕಾರಣಕ್ಕೆ ಹೋಗಿರ್ಬೋದು. ಖಂಡಿತವಾಗಿ ಯಾರ್ಯಾರು ನಮ್ಮ ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ ಅವರೆಲ್ಲರೂ ಕೂಡ ವಾಪಸ್ ಬರಬೇಕು, ನಾನು ವಿನಂತಿ ಮಾಡ್ತೇನೆ. ಶಾಮನೂರು ಶಿವಶಂಕರಪ್ಪನವರು ಶಿವಮೊಗ್ಗದ BJP ಸಂಸದ ರಾಘವೇಂದ್ರ ಗೆಲ್ಲಿಸಿ ಇನ್ನೊಂದು ಸರಿ ಅಂತ ಹೇಳ್ಬಿಟ್ಟಿದ್ದಾರೆ. ಯಾವುದೋ ಶಿವಮೊಗ್ಗದ ಕಾರ್ಯಕ್ರಮದಲ್ಲಿ ಫುಲ್ಲು BJP ಅವರು ಖುಷಿನೋ ಖುಷಿ, ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ. ಆದರೆ DCM ಮಾತ್ರ ಶಿವಕುಮಾರ್ ಅವರು ಇಲ್ಲ, ಕಾಂಗ್ರೆಸ್ಸೇ ಗೆಲ್ಲೋದು ಅಂತ. ಅವರು ಪಕ್ಷದ ವೇದಿಕೆಯಲ್ಲಿ ಹಾಗೆ ಹೇಳಿಲ್ವಲ್ಲ ಅಂತ ಪ್ರಿಯಾಂಕಾ ಖರ್ಗೆ. ಅದು ಹೆಂಗೆ ಪಕ್ಷದ ವೇದಿಕೆಯಲ್ಲಿ ಹೇಳಿದ್ರೆ ಎಫೆಕ್ಟ್ ಒಂದು, ಹೊರಗಡೆ ಹೇಳಿದ್ರಿ ಇದು ಜ್ವರ ಬೆಂಗಳೂರಲ್ಲಿ ಬಂದಿಲ್ವಲ್ಲ ಅಂದರೆ, ಗುಲ್ಬರ್ಗಲ್ಲಿ ಜ್ವರ ಬಂದರೆ ಜ್ವರ ಅಲ್ವೇ, ಅಲ್ಲೂ ಔಷಧಿ ತಗೋಬೇಕು ಇಲ್ಲೂ ಔಷಧಿ ತಗೋಬೇಕು, ಜ್ವರ ಅಲ್ವಾ? ಹಂಗೆ ಇದು ಪಕ್ಷದ ವೇದಿಕೆಯಲ್ಲಿ ಹೇಳಿದ್ರೆ ಮಾತ್ರ ಕರೆಕ್ಟ್, ಹೊರಗಡೆ ಹೇಳಿದ್ರೆ ಇಲ್ಲ. ಹೊರಗಡೆ ಹಂಗಾರೆ ಹೇಳ್ಕೊಂಡು ಓಡಾಡ್ರಿ ಎಲ್ಲರೂ ಇಷ್ಟ ಬಂದಂಗೆ. ಪಾರ್ಟಿ ಲೀಡರ್ ಸರಿ ಇಲ್ಲ, ಜೂನಿಯರ್ದು ಇದು. ಲೋಕೇಶ್ ಈ ಮಧ್ಯೆ ಲೋಕಸಭೆ ಟಿಕೆಟ್ ಆಕಾಂಕ್ಷಿ ನಾನು ಅಲ್ಲ ಅಂತ ಯತೀಂದ್ರ ಅವರು ಹೇಳ್ಕೊಂಡಿದ್ದಾರೆ. ರಾಘವೇಂದ್ರನವರು ಅವರಂಥ ಪಾರ್ಲಿಮೆಂಟ್ ಸದಸ್ಯರನ್ನ ಬರ್ತಕ್ಕಂಥ ನೀವೇ ಧನ್ಯರು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಅವರು ಮತ್ತೆ ಮಾಡೇ ಮಾಡ್ತಾರೆ. ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡಿದ್ದಾರೆ ಅದನ್ನು ಸಮತೂಕ ಮಾಡಿ ಅವರನ್ನು ಗೆಲ್ಲಿಸ್ತಕ್ಕಂಥ ಒಂದು ದೊಡ್ಡ ಕರ್ತವ್ಯ ನಿಮ್ಮದಾಗಿದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಶಾಮನೂರು ಶಿವಶಂಕರಪ್ಪನವರು ನಮ್ಮ ಸಮಾಜದ ಹಿರಿಯ ಮುಖಂಡರು. ರಾಘವೇಂದ್ರ ಅವರು ಮಾಡಿರುವಂಥ ಕೆಲಸವನ್ನು ಮೆಚ್ಚಿ ಅವರನ್ನು ಮತ್ತೊಮ್ಮೆ ಪುನರಾಯ್ಕೆ ಮಾಡಬೇಕು ಅಂತ ಅವ್ರು ಹೇಳಿರುವಂಥದ್ದು ಬಹುಶಃ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ಸಮಾಜ ನೋಡ್ರಿ, ಈ ಸತಿ ಶಿವಮೊಗ್ಗ ನಾವು ಗೆಲ್ತೀವಿ, ಇಷ್ಟು ಮಾತ್ರ ನಾನು ಹೇಳ್ತೀನಿ. ನಾನಂತೂ ಆಕಾಂಕ್ಷಿ ಅಲ್ಲ, ಟಿಕೆಟಿನ ಕೇಳೂ ಇಲ್ಲ. ಯಾರಿಗೆ ಟಿಕೆಟ್ ಕೊಡ್ತಾರೆ, ಯಾರು ನಿಂತ್ಕೋಬೇಕು ಅಂತ ಹೇಳ್ತಾರೆ, ಅವ್ರು ಸ್ಪರ್ಧೆ ಮಾಡ್ತಾರೆ, ಮತ್ತು ಅವ್ರ ಪರವಾಗಿ ನಾವೆಲ್ಲ ಖಂಡಿತ ಕೆಲಸ ಮಾಡ್ತೀವಿ. ಓಕೆ. ಇನ್ನು ನಿಗಮ ಹೇಳಿಕೆ ಒಬ್ಬರಿಂದಾನೇ ಚುನಾವಣೆ ನಡೆಯಲ್ಲ. ಅವ್ರು ಹೇಳಿದ್ರಿಂದ ಎಫೆಕ್ಟೂ ಇಲ್ಲ ಅಂತ ಹೇಳಕ್ ಬರಲ್ಲ. ಬಟ್ ಒಬ್ಬ ಕಾಂಗ್ರೆಸ್ನ ಲೀಡರ್ ಆಗ್ಬಿಟ್ಟು ಇನ್ನೊಬ್ಬರು ಗೆಲ್ತಾರೆ ಅಂತ ಹೇಳೋದು ಆಶ್ಚರ್ಯ. ನಿಗಮ ಮಂಡಳಿಗಳ ನೇಮಕಾತಿ ಈಗ ಆಗೋಗಿದೆ. ಸೊ ಹಾಗಾಗಿ ಈಗ ತಮಗೆ ಯಾವ ಬೀಜ ಅಭಿವೃದ್ಧಿ ನಿಗಮನೂ ಬೇಡ, ಮಂತ್ರಿ ಮಾಡಿ ಅಂತ ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಅವರು ಶಾಸಕರು
ಆದರೆ ನೀವೇನು ಹೇಳಿದ್ರು ಕೇಳಲ್ಲ, ಕಾಂಗ್ರೆಸ್ ಸೇವೆ ಅಂದ್ಕೊಂಡವ್ರು ಏನು ಕೊಟ್ಟರು ಸೇವೆ ಮಾಡಬೇಕು ಅಂತ KPC ಅಧ್ಯಕ್ಷರು ಅದಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಇದು ಯಾವ್ಯಾವ ರೀತಿಯಲ್ಲಿ ಎಲ್ಲಿಗೆ ಹೋಗುತ್ತೆ ಅಂತ. ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ಗಿಂತ ನೆಹರು ಪಾತ್ರ ದೊಡ್ಡದು ಅಂತ ಸುಧೀಂದ್ರ ಕುಲಕರ್ಣಿ ಹೇಳಿದ್ದನ್ನು ಈ ಸ್ಯಾಮ್ ಪಿತ್ರೋಡಾ ಎಂಬ ಗಾಂಧಿ ಕುಟುಂಬದ ಆಪ್ತ ಹೇಳ್ಬಿಡಿ. ಅವ್ರು 1000 ಹೇಳ್ತಾರೆ, ನೀವು ಯಾಕಪ್ಪ ಅದನ್ನ ಹೇಳಬೇಕಿತ್ತು? ಹೌದು, ಹೇಳಿದ್ದಾರೆ. ಅದೇ ಇವರೇ ಪಾರ್ಟಿ ಪೇಯ್ನ್ ಆದವರು, ಸಿಕ್ಕಾಪಟ್ಟೆ ಪೇಯ್ನ್ ಆದವರು. ಮೋಸ್ಟ್ಲಿ ಆ ಪೇಯ್ನಲ್ಲೇ ಬಂದ್ಬಿಟ್ಟಿರ್ಬೇಕಿತ್ತರ. ಒಂದ್ಸರಿ ಬಡಬಡಾಯಿಸ್ಬಿಡ್ತೀವಲ್ವಾ ಜ್ವರ ಬಂದಾಗ. ಹೌದು, ಮಲ್ಕೊಂಡಂಗೆ ಗೊತ್ತಾಗಲ್ಲ, ಜ್ವರದಲ್ಲಿದ್ದರೆ ವಿಪರೀತ ನೆತ್ತಿಗೆ ಹೋಗುತ್ತೆ ಅಂತಾರಲ್ಲ ಜ್ವರ, ಅವಾಗ ಏನೇನೋ ಮಾತಾಡ್ಬಿಡ್ತಾರಲ್ಲ. ಪೇಯ್ನು ಜಾಸ್ತಿ ಆಗಿರ್ಬೇಕು ಪಾಪ ಇವ್ರಿಗೆ, ಅದಕ್ಕೆ ಹಿಂಗೆಲ್ಲ ಹೇಳ್ತಿರ್ತಾರೆ. BJP BSP ತಿರುಗಿ ಬಿದ್ದು ಕಾಂಗ್ರೆಸ್ನವ್ರು ನಿಮ್ಮ ನಿಲ್ಬೇಡಿ ಅಂತಿದ್ದಾರೆ. ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ? ಅದವ್ರು ವೈಯಕ್ತಿಕ ರೀ, ಪಕ್ಷದ ಅಂತಾರೆ. ಅಲ್ಲಿಗೆ ಅಷ್ಟೇ. ಎಸ್. ಇನ್ನು ಚಿಂಚೋಳಿಯಲ್ಲಿರುವಂತಹ ಯತ್ನಾಳ್ ಅವರ ಮಾಲೀಕತ್ವದ ಸಿದ್ಧಸಿರಿ ಸಕ್ಕರೆ ಕಾರ್ಖಾನೆ ವಿರುದ್ಧ ನಿಯಮ ಉಲ್ಲಂಘನೆ ಆರೋಪ ಕೇಳಿಬಂದಿದೆ. ತಕ್ಷಣವೇ ಕಾರ್ಖಾನೆ ಮುಚ್ಚುವಂತೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಕೊಟ್ಟಿದೆ. 1 ವರ್ಷದಿಂದ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಆದರೆ ರಾಜಕೀಯ ಒತ್ತಡಕ್ಕೆ ಮಣಿದು ನನ್ನ ಕಾರ್ಖಾನೆ ಮುಚ್ಚಿಸಲಾಗ್ತಾ ಇದೆ, ಇದು ಕೈಲಾಗದವರ ಕೊನೆಯ ಅಸ್ತ್ರ ಅಂತ ಯತ್ನಾಳ್ ಅವರ ಕಿಡಿ. ಇದರಲ್ಲಿ ರಾಜಕೀಯ ಇಲ್ಲ ರೀ, ಯತ್ನಾಳ್ ಹೇಳಿಕೆ ಹಾಸ್ಯಾಸ್ಪದ ಅಂತ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಅವರು. ರಾಜಕೀಯ ಇದ್ರೆ ನೀವು ಕಾನೂನು ಪ್ರಕಾರ ಸರಿ ಇದ್ರೆ ಕೋರ್ಟ್ಗೆ ಹೋಗಿ ಸ್ಟೇ ತನ್ನಿ. ಸಿಂಪಲ್ ಮ್ಯಾಟ್ರ್, ಭಾಳ ಸರಳ. ಹೌದು, ಸುಮ್ಮನೆ ನೀವು ಎಲ್ಲರೂ ಬೈಕೊಂಡು ಓಡಾಡ್ದಂಗೆ ಮಾತಾಡೋಕ್ಕಾಗಲ್ಲ ಇದರಲ್ಲಿ. ಈಗ ಹೌದು, ರಾಜಕೀಯ ಅಲ್ಲ, ಕಾನೂನು ವಿರುದ್ಧವಾಗಿ ಮಾಡಿದ್ದಾರೆ, ಸ್ಟೇ ತಗೊಳ್ಬೋದು. ಎನಿ ಕೋರ್ಟ್ ವಿಲ್ ಗಿವ್ ಆಗಿದ್ರೆ. ಭಾರತದ ಟೆನ್ನಿಸ್ ಸ್ಟಾರ್ ಕನ್ನಡಿಗ ರೋಹನ್ ಬೋಪಣ್ಣ ಚರಿತ್ರೆ ಸೃಷ್ಟಿಸಿ 43ನೇ ವಯಸ್ಸಲ್ಲಿ ಪುರುಷರ ಆಸ್ಟ್ರೇಲಿಯನ್ ಓಪನ್ ಪುರುಷರ ಡಬಲ್ಸ್ ಪ್ರಶಸ್ತಿ ಗೆದ್ದಿದ್ದಾರೆ. ಅದ್ಭುತಪ್ಪ, ಮೊದಲನೇ ಗ್ರ್ಯಾಂಡ್ ಸ್ಲ್ಯಾಮು, ಆದರೂ ಗೆದ್ರಲ್ಲ ಈ ವಯಸ್ಸಲ್ಲಿ, ಗ್ರೇಟ್. ಎಸ್. ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಅದ್ದೂರಿಯಾಗಿ ನಡೆದಿದೆ. ಅಂದಾಜು 5 ಲಕ್ಷಕ್ಕೂ ಹೆಚ್ಚು ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ನಡೆದಿದೆ. ಇಸ್ರೋ ವಿಜ್ಞಾನಿ ವೀರಮುತ್ತುವೇಲ್, ಸುತ್ತೂರು ಶ್ರೀಗಳು, DCM DK ಶಿವಕುಮಾರ್, ಅದಮ್ಯ ಫೌಂಡೇಶನ್ನ ತೇಜಸ್ವಿನಿ ಅನಂತಕುಮಾರ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. 8 ಲಕ್ಷ ಶೇಂಗಾ ಹೋಳಿಗೆ ಮಾಡಿಸಲಾಗಿತ್ತಂತೆ. ಜಾತ್ರೆ ಅಂದರೆ ಅದು ಅದು ಅಪ್ಪ